ಸರ್ ಇವರಿಗೆ ಸ್ಟಾರ್ಟಿಂಗ್ ಬಂದಾಗ 3ನೇ ತಡೆ ಇದು. ಸ್ಟಾರ್ಟಿಂಗ್ ಬಂದಾಗ ಇವರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಆಮೇಲೆ ಮೈಯೆಲ್ಲ ಒಂಥರ ಗಟ್ಟಿಗೆ ಹಿಡ್ಕೊಳ್ಳೋದು, ಕನಸಲ್ಲಿ ಕೆಟ್ಟ ಕನಸುಗಳು ಬರೋದು, ಈ ಥರ ಎಲ್ಲ ಆಗ್ತಾ ಇತ್ತು. ಮತ್ತೆ ತುಂಬ ಭಯ ಅನ್ನೋರು, ತುಂಬ ಭಯ ಅನ್ನೋರು. ಇವಾಗ 3ನೇ ತಡೆಗೆ ಬಂದಿದ್ದಾರೆ. ಭಯ ಎಲ್ಲ ಹೊರಟೋಗಿದೆ, ಮತ್ತೆ ನಿದ್ದೆ ಚೆನ್ನಾಗಿ ಮಾಡ್ತಿದ್ದಾರೆ. ಬೇರೆ ತೊಂದರೆ ಎಲ್ಲ ಹೋಗಿದೆ. ಈಗ ಬೇತ ಒಂದು ಗಾಳಿ ಒಂದು ಇದೆ, ಅದು ಬಿಟ್ಟು ಬರ್ತಾ ಇದೆ ಅಂತೆ. ಒಂದು ವಾರಕ್ಕೊಂದ್ಸರಿ ಬಂದು ಹೋಗೋದು ಮಾಡ್ತಾ ಇದೆ ಅಂತೆ. ಅವ್ರಿಗೆ ಅನುಭವ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ನಾನು ಚೆಕ್ ಮಾಡಿದಾಗ ಇದೆ. ಅದಕ್ಕೆ ಇವಾಗ ಅದನ್ನ ಕಳ್ಸ್ಕೊಡೋಣ ಅಂತ, ಇವತ್ತು ಅಮಾವಾಸ್ಯೆ ಅಲ್ವಾ ಸರ್, ಅದು ಕಳ್ಸ್ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಒಂದ್ಸರಿ ಇನ್ನೊಂದ್ಸರಿ ಚೆಕ್ ಮಾಡಿ ಮೇಡಮ್, ಕ್ಲಾರಿಟಿ ತಗೊಳ್ಳೋಣ. ಇದರಲ್ಲೂ ಚೆಕ್ ಮಾಡಿ, ಆ ರಾಡಲ್ಲಿ ಇದರಲ್ಲೂ ಚೆಕ್ ಮಾಡಿ. ಸೊ ಇದು ಇದ್ರೆ ಅದು ಇದ್ರೆ ಗಾಳಿ ಇದೆ ಅಂತ ಅರ್ಥ. ಓಕೆ. ಇವಾಗ ರಾಡಲ್ಲಿ ಚೆಕ್ ಮಾಡ್ತೀನಿ ಸರ್. ಇದು ಇದೆ ಅಂತ ಅರ್ಥ. ಓಕೆ, ಕ್ರಾಸ್ ಆಯಿತು. ಮತ್ತೊಂದ್ಸರಿ ತೋರಿಸ್ತೇನೆ. ಓಕೆ, ಇವಾಗ ಅದು ಕಳಿಸ್ಕೊಡ್ತೀನಿ ಸರ್. ಈಗ ಮೈಯಲ್ಲಿ ಕರೆಸ್ಬಿಟ್ಟು ಅದನ್ನು ಸ್ವಲ್ಪ ಬೇರೆ ಥರ ಎಲ್ಲ, ಯಾಕಂದರೆ 2-3 ಸರಿ ಮಾಡಿದಾಗ ಹೋಗ್ತಾ ಇಲ್ಲ ಅದು. ಸ್ವಲ್ಪ ಬೇರೆ ಥರ ಪ್ರಯೋಗ ಮಾಡ್ಬೇಕೀಗ. ಆ ಥರ ಮಾಡಿಬಿಟ್ಟು ಕಳಿಸ್ಕೊಡ್ತೇನೆ. ಕಳಿಸಿ ಮೇಡಮ್. ಮೈ ಬಿಡೋ, ಬಿಡೋ, ಹೊರಡೋ. ಬಿಡೋ, ಮೈ ಬಿಡಬೇಕು, ಮೈ ಬಿಡಬೇಕು ಇವಾಗ. ಬಿಡೋ ಮೈನಾ, ಬಿಡೋ. ನೀವೀಗ ಮಾತಾಡಿದ್ದು ಅದ್ರ ಜೊತೆ ಮಾತಾಡಿದ್ದ ಮೇಡಮ್ ನೀವು? ಹೌದು ಸರ್, ಅದು ಮೈಯಲ್ಲಿ ಇದೆ ಇವಾಗ. ಅದ್ರ ಜೊತೆಗೆ ನಾನು ಮಾತಾಡಿದ್ದು. ಸೊ ಅದೇನಾದರೂ ರಿಪ್ಲೈ ಮಾಡ್ತಾ ಇತ್ತು ನಿಮಗೆ ಗೊತ್ತಾಗ್ತಾ ಇತ್ತು? ಅದು ರಿಪ್ಲೈ ಮಾಡೋಕ್ಕಾಗಲ್ಲ ಸರ್, ಅದಕ್ಕೆ ಅಷ್ಟು ಭಯ ಇರುತ್ತೆ. ರಿಪ್ಲೈ ಮಾಡೋದಿಲ್ಲ ಅದು. ಬರೀ ನಿಮ್ಮ ಮಾತು ಕೇಳಿಸ್ಕೊಳ್ಳುತ್ತೆ, ಕೇಳಿಸ್ಕೊಂಡು ಭಯ ಬರುತ್ತೆ ಅಷ್ಟೇ ಅದಕ್ಕೆ. ಬಿಡು ಮೈನಾ. ಕೈ ಐಸಾದಂಗಾಗಿದೆ, ತಣ್ಣಕ್ಕಾಗಿ ಹೋಗಿದೆಯಾ? ಅಂದರೆ ಈಗ ಬಿಸಿ ಇರಬೇಕಿತ್ತು, ತಣ್ಣಗಾಗಿದೆ. ಯಾಕಿದು ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ? ಸೈಲೆಂಟಾಗಿ ಹಂಗೆ ಇರುತ್ತೆ. ಒಂದೊಂದು ಗಾಳಿಗಳು ಮಾತಾಡಲ್ಲ ಸರ್, ಒಂದೊಂದು ಗಾಳಿಗಳು ಮಾತಾಡ್ತವೆ. ಭಯ ಜಾಸ್ತಿ ಇದ್ದರೆ ಮಾತಾಡಲ್ಲ. ಧೈರ್ಯವಾಗಿರ್ತಾವಲ್ಲ ಗಾಳಿಗಳು, ದೇವರಿಗೆ ಸ್ವಲ್ಪ ಸಂಬಂಧಪಟ್ಟಿದ್ದ ಗಾಳಿಗಳು ಇರ್ತವೆ. ಅವರು ಈ ದೇವಸ್ಥಾನ ಪೂಜೆ ಮಾಡೋರು, ಈ ದೇವ್ರ ಮೈ ಮೇಲೆ ಇರೋರು ಅಂಥವ್ರೇನು ತೀರು ಹೋದ್ರೆ ಅವ್ರೇನು ಗಾಳಿಗಳು ಆಗಿದ್ರೆ ಅಂಥವ್ರು ಮಾತಾಡ್ತಾರೆ. ಸಾಮಾನ್ಯದವರು ಮಾತಾಡಲ್ಲ, ಭಯ ಜಾಸ್ತಿ ಇರುತ್ತೆ ಅವರಿಗೆ, ಹಾಗಾಗಿ ಮಾತಾಡಲ್ಲ. ಹಾಗೆ ಈ ಥರ ತೋರಿಸ್ತಾರೆ. ಇದು ಯಾವ ಥರದ್ದು ಮೇಡಮ್? ಇದರಲ್ಲಿರೋ ಇದು ಮಾಟ ಮಂತ್ರದಿಂದ ಕಳಿಸಿರೋದು ಗಾಳಿ ಸರ್ ಇವ್ರಿಗೆ. ಇವ್ರಿಗೊಂದು ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅದು ನಡಿಬಾರ್ದು, ಅವ್ರ ಕಡೆಗೆ ಆಗಬೇಕು, ಇವ್ರು ಹೋಗ್ಬಾರ್ದು ಅಲ್ಲಿ ಆ ಜಾಗಕ್ಕೆ, ಕೇಸ್ ಮಾಡಬಾರ್ದು, ಆ ಜಾಗಕ್ಕೆ ಹೋಗ್ಬಿಟ್ಟು ಕೋರ್ಟಿಗೆ ಹೋಗ್ಬಾರ್ದು ಅಂತ ಥರ ಮಾಡಿದ್ದಾರೆ. ಸೊ ಇದನ್ನ ಇವಾಗ ಇಲ್ಲೇ ಕ್ಲಿಯರ್ ಮಾಡಬೇಕು? ಇಲ್ಲೇ ಕ್ಲಿಯರ್ ಮಾಡಿ ಕಳಿಸ್ತೀನಿ ಸರ್ ಇವಾಗ. ಹೋಗ್ತಾ ಇದೆ ಈಗ, ಇನ್ನು ಸ್ವಲ್ಪ ಆದರೂ ಹೊರಟಾಗುತ್ತೆ. ಕೈ ಬಂದು ಇದು ಹಿಂಗೆ ಬೆಂಡ್ ಮಾಡಿರೋದು ನೋಡಿ ಸರ್. ಗಾಳಿ ದೆವ್ಗಳು ಹಂಗಿರ್ತಾವಲ್ಲ, ಈಗ ದೆವ್ಗಳು ಹಿಂಗೆ ಇರೋದ ಸರ್, ಈ ಥರನೇ ಇರ್ತವೆ ದೆವ್ಗಳಿಗೆ.
ನೆಟ್ಟಿಗಿರೋದಿಲ್ಲ, ಈ ಥರನೇ ಇರ್ತವೆ ಅವ್ರಿಗೆ. ಅದು ಮೈ ಮೇಲೆ ಇದ್ದಾಗ ಆ ಥರನೇ ಹಿಡ್ಕೊತಾರೆ. ಸೊ ಅದೇ ಥರ ಶೇಪು ಈ ಕೈಗಳು ಕೊಡ್ತಾ ಇದೆ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಗಾಳಿ ಎಷ್ಟು ಪವರ್ಫುಲ್ ಆಗಿದೆ ನೋಡಿ ಸರ್. ಫಾಸ್ಟಾಗಿ ಆಯ್ತು, ಈಗ ಕ್ಲಿಯರ್ ಆಯಿತು. ಈಗ ಈಗ ಹೋಯ್ತು. ಓಕೆ. ನಮ್ಮದು ಒಂದು ಅಸ್ಥಿ ವ್ಯಾಜ್ಯ ಇತ್ತು. ಅಸ್ಥಿ ವ್ಯಾಜ್ಯದಲ್ಲಿ ನಮಗೆ ಹಿನ್ನಡೆ ಆಗಲಿಕ್ಕೆ ಪ್ರೇತವನ್ನು ಮೈ ಮೇಲೆ ಕಳಿಸಿದ್ದಾರೆ. ಆ ಪ್ರೇತ ಬಂದ್ಬಿಟ್ಟು ನಮಗೆ ತುಂಬ ಪ್ರಾಬ್ಲಮ್ ಮಾಡ್ತಾಯಿದೆ, ತುಂಬ ವರ್ಷಗಳಿಂದ ಪ್ರಾಬ್ಲಮ್ ಮಾಡ್ತಾಯಿದೆ. ಅದು ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಇಲ್ಲಿ ಬಂದಿದ್ದೇನೆ. ನನಗದು ತೊಂದರೆ ಕಡಿಮೆ ಆಗ್ತಾಯಿದೆ, ತೊಂದರೆ ಪರಿಹಾರ ಆಗುತ್ತೆ, ಬಿಟ್ಟು ಹೋಗ್ತಾ ಇದೆ ಅದು ಪ್ರೇತ, ಅದು ತೊಂದರೆ ಪರಿಹಾರ ಆಗುತ್ತೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಯಾವ ಥರ ಅನ್ನಿಸ್ತು ನಿಮಗೆ? ಈಗ ಇಲ್ಲಿ ನೀವು ಕೆಳಗಡೆ ಎಲ್ಲ ಬಿದ್ರಿ, ನಿಮ್ಗೆ ಅದೆಲ್ಲ ನೆನಪಿತ್ತಾ? ಮತ್ತೆ ಏನಾಗ್ತಿತ್ತು ನಿಮ್ಗೇನಾದರೂ ನೆನಪಿದೆಯಾ? ಇಲ್ಲ, ಅದು ಪ್ರೇತ ಫುಲ್ ನಮ್ಮ ಬಾಡಿ ಕಂಟ್ರೋಲ್ ತೊಗೊಂಡ್ಬಿಡುತ್ತೆ. ನಮಗೇನು ಕಂಟ್ರೋಲ್ ಇರೋದಿಲ್ಲ ಆ್ಯಕ್ಚುಲಿ. ಅದ್ರ ಕಂಟ್ರೋಲಲ್ಲೇ ಇರುತ್ತೆ. ಅದು ಬಿಟ್ಟು ಹೋಗೋವರೆಗೂ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ನಿಮ್ಗೇನು ಏನಾದರೂ ಹಿಡ್ದಂಗೆ ಇತ್ತಾ? ಹಾಂ, ಅದು ಕೈ ನೋಡಿದ್ರಲ್ಲ, ಕೈ ಎಲ್ಲ ಹಿಡ್ಕೊಂಡ್ಬಿಡುತ್ತದೆ ಆ್ಯಕ್ಚುಲಿ. ಅದನ್ನ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಅದು ಫುಲ್ ಕಂಟ್ರೋಲ್. ನೀವು ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ. ಅದು ಬಿಡಿಸಿ ನಾವೇನು ಮಾಡ್ಲಿಕ್ಕಾಗಲ್ಲ. ಅದು ಹೆಂಗೆ ಹಿಡ್ಕೊಂಡ್ಬಿಡುತ್ತೆ ಹಂಗೆ. ಅದು ನಮ್ಮ ಮೈ ಅದು ನರಗಳು ಟ್ರೈ ಮಾಡ್ತಾ ಇದ್ರೆ ಅದನ್ನು ಅದು ಬಿಡಲ್ಲ. ಅದು ಆ್ಯಕ್ಚುಲಿ ಅದು ಗಟ್ಟಿ ಹಿಡ್ಕೊಂಡ್ಬಿಡುತ್ತೆ ಆ್ಯಕ್ಚುಲಿ. ಗೊತ್ತಾಗ್ತಾ ಇದೆ ಏನೋ ಹಿಡ್ಕೊಂಡು. ಹಾಂ, ಹಿಡ್ಕೊಂಡಿದ್ದು ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಅದು ನಮಗೆ ಪ್ರೇತ ಇರೋದು ನಮಗೆ ಗೊತ್ತಿದೆ ಮೈಯಲ್ಲಿ. ಸೊ ಅದೀಗ ಬಿಟ್ಟು ಹೋಗಿದ್ದು ನೀವು ನೋಡಿದ್ದೀರಾ. ಈಗ ಆಗಿದೆ, ರಿಲ್ಯಾಕ್ಸ್ ಇದೆಯಾ? ಹಾಂ, ಈಗ ಸ್ವಲ್ಪ ಆರಾಮಿದ್ದೀನಿ. ಈಗ ಅಷ್ಟು ತೊಂದರೆ ಇಲ್ಲ, ಇವಾಗ ಸ್ವಲ್ಪ ಬಾಡಿ ಆರಾಮಿದೆ ಇವಾಗ. ಥ್ಯಾಂಕ್ ಯು. ಇದು ಹೋಯ್ತಾ? ಕ್ಲಿಯರ್ ಆಯಿತು? ಹಾಂ ಸರ್, ಕ್ಲಿಯರ್ ಆಯ್ತು. ಈಗ ಕಳಿಸಿದ್ದೀನಿ. ಅದು ಇನ್ನು ನಾನು ಬಂದೋಬಸ್ತ್ ಮಾಡಿ ಕಳಿಸ್ತೀನಿ ಅವ್ರಿಗೆ. ಇನ್ನು ಬರ್ಲಾರ ಥರ ನೋಡ್ಕೋತೀವಿ ಸರ್. ಬಂದೋಬಸ್ತ್ ಅಂದರೆ ಏನು ಮಾಡ್ತೀರಾ ಸರ್? ದಾರ ಹಾಕ್ತೀನಿ. ದಾರ ಹಾಕಿ ಕೈಗೆ ದಾರ ಹಾಕ್ಬಿಟ್ಟು ಅವ್ರು ಲಿಂಬೆನ್ ಕೊಡ್ತೀನಿ ಮಂತ್ರಿಸಿ. ಇಷ್ಟು ದಿನ ಲಿಂಬೆನ್ ತೊಗೋಬೇಕಂತ ಹೇಳ್ತೀನಿ. ಆ ಲಿಂಬೆನ್ ಯಾವ ಥರ ತೊಗೊತಾ ಬರ್ತಾರೋ ಅವರು ಅದು ಓಡೋಗ್ಬಿಡುತ್ತೆ, ಇರೋದಿಲ್ಲ. ಈಗ ಮೇನ್ ಅವ್ರು ಹೇಳ್ತಾ ಇರೋದು ಯಾವುದೋ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ತೊಂದರೆ ಮಾಡಿರೋದು ಅಂತ. ಅಲ್ಲಿ ಜಾಗದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಅಂದರೆ ಇವ್ರ ಜಮೀನು ಬಂದು ಪ್ರಾಪರ್ಟಿ ಮನೆದು ಅಂತ ಸರ್. ಮನೆಗೆ ಸಂಬಂಧಪಟ್ಟಂತೆ ಎಲ್ಲೇನೋ ಸಮಸ್ಯೆ ಇದೆಯಾ? ಇಲ್ಲ, ಮನೆಗೆ ಸಂಬಂಧಪಟ್ಟಿದ್ದಿಲ್ಲ. ಇವ್ರಿಗೆ ಅದು ಸಿಗಬಾರ್ದು ಅಂತೇಳಿ ಮಾಡಿದ್ದಾರೆ ಅಷ್ಟೇ. ಬಟ್ ಇವ್ರಿಗೆ ಮಾತ್ರ ತೊಂದರೆ ಇದೆ? ಹೌದೌದು, ಮನೆ ಕಡೆಗೇನು ತೊಂದರೆ, ಇವ್ರಿಗೆ ಮಾತ್ರ. ಇವ್ರಿಗೆ ತೊಂದರೆ ಆದರೆ ಮನೆ ಇದೆ, ಕೋರ್ಟಿಗೆ ಬರಬಾರ್ದು, ಆ ಕೇಸ್ ನಡಿಬಾರ್ದು. ಹಾಂ, ಎದ್ದು ಬಂದ್ರೆ ತಾನೇ ಇವರು ಆ ಕೇಸಿಗೆ ಬರ್ತಾರೆ. ಬರ್ಲಂಗಿದ್ರೆ ಅವ್ರ ಕಡೆಗೆ ಆಗುತ್ತೆ ಅದು ಕೇಸು. ಹಾಗಾಗಿ ಬರಬಾರ್ದು ಅಂತೇಳಿ ಮಾಡಿರೋದು ಸರ್. ಇವ್ರಿಗೆ ಮುಂಚೆ ಗಾಳಿ ಇತ್ತು, ಗಾಳಿ ಎಲ್ಲ ಹೋಗ್ಬಿಟ್ಟು ಇವ್ರಿಗೆ ಮನೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ದೆ ನಾನು. ಅದೆಲ್ಲ ಮಾಡಾದ್ಮೇಲೆ ಇವಾಗ ಮುಂಚೆಯಿಂದ ನಾಗ ಇತ್ತು ಇವ್ರಿಗೆ. ಇವಾಗ ನಾಗ ಮೈ ತುಂಬಿದೆ ಸರ್. ಈಗ ಏನಕ್ಕೆ ಇವ್ರು ಮೈ ತುಂಬಿದ್ದಾರೆ ಅಂತ ನೋಡಬೇಕಾಗುತ್ತೆ ನಾನು. ಇವಾಗ ತೋರಿಸ್ತೀನಿ ಸರ್ ನಾಗ ಈ ಥರ ಬಂದಿದ್ದಾರೆ ಅಂತ. ಕಣ್ಮುಚ್ಚು. ಯಾರನ್ನೇನು ಬಂದಿರೋದು? ಮೈಯಲ್ಲಿ ಬಂದಿರೋದು ಯಾರೋ ಅಷ್ಟೇ, ಹೊರಟ್ರು ಸರ್. ಏನು ಮಾತಾಡಿಲ್ಲ? ಏನು ಮಾತಾಡಿ ಗೊತ್ತಾಯ್ತಾ ಏನಂತ? ನನಗೆ ಗೊತ್ತಾಯಿತು ನಾಗ ಬಂದಿರೋದು ಅಂತ. ನಾಗ ಅಂದರೆ ಅವ್ರ ಮನೆ ಕಡೆ? ಅವ್ರ ಮನೆ ದೇವರು. ಅವರು ಮುಂಚೆಯಿಂದ ಪೂಜೆ ಮಾಡ್ತಾ ಬಂದವರು. ಆದರೆ ಈ ಥರ ಬಂದಿಲ್ಲ, 2 ತಡೆಗೂ ಬಂದಿಲ್ಲ. ಈಗ 3ನೇ ತಡೆಗೆ ಬಂದಿದ್ದಾರೆ. ಅದೇ ಅವ್ರ ಮನೆ ದೇವ್ರು ಪೂಜೆ ಮಾಡಾದ್ಮೇಲೆ ಮೈ ತುಂಬಿಕೊಂಡಿದ್ದಾರೆ. ಇನ್ನು ಎಲ್ಲ ಅವ್ರು ನೋಡ್ಕೊತಾರೆ ಸರ್. ಹೌದೌದು. ಮುಂಚೆ ಮರ್ತ್ಬಿಟ್ಟಿದ್ರು ಇವರು, ಮರ್ತ್ಬಿಟ್ಟಿದ್ರು. ನಾವು ಹೇಳಿದ ಮೇಲೆ ಇವಾಗ ಅವರು ಮೈ ತುಂಬಿದ್ದಾರೆ. ಇವಾಗ ಎಲ್ಲದು ಒಳ್ಳೇದಾಗುತ್ತೆ. ಎಲ್ಲನೂ ಸರಿ ಹೋಗ್ತಾ ಬಂದಿದೆ ಅವ್ರಿಗೀಗ. ಮುಂಚೆದು 3 ತಡೆಯಿಂದ ಎಲ್ಲ ಸರಿ ಹೋಗ್ತಾ ಬಂದಿದೆ. ಇವಾಗ ಪೂಜೆ ಮಾಡ್ತಾ ಆಗಿದ್ದ ಎಲ್ಲನೂ ಸರಿ ಮಾಡ್ಕೊಂಡು ಬಂದಿದೆ. ಇನ್ನು ಇವ್ರ ಕಷ್ಟ ಎಲ್ಲ ಅವರೇ ನೋಡ್ಕೊತಾರೆ, ಅವರೇ ಮಾಡ್ತಾರೆ. ಏನಾದರೂ ನಿಮ್ಗೆ ಅನಿಸ್ತಾ ಈಗ ಮೈಯಲ್ಲಿ ಏನಾದರೂ ಚೇಂಜಸ್ ಅನಿಸ್ತಾ? ಗೊತ್ತಾಗ್ತಾ ಇಲ್ಲ ನನಗೆ. ಗೊತ್ತಾಗಿಲ್ಲ, ಏನು ಗೊತ್ತಾಗಿಲ್ಲ. ಇದು ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆದರೆ ನೀವು ಈಗ ನನಗೆ ಅದು ಮನಸ್ಸಿನಲ್ಲಿ ಅದು ಸ್ನಾನ ಮಾಡುವಾಗ ಹಳದಿ ಹಾಕಬೇಕು ಅಂತ ಆಗೋದು. ಹಳದಿ ಇದು ಇಷ್ಟರ್ದನ್ನ ಹಳದಿ ಪುಡಿ ಅದು ಹಾಕಿ ಹಾಕಿ ಸ್ನಾನ ಮಾಡು ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿಗೆ ಪ್ರಸಾದ ಅವ್ರು ಏನು ಹೇಳ್ತಾರೆ ಅದು ಮಾಡಿ, ಅರ್ಶಿನ ಹಾಕೊಂಡೇ ಸ್ನಾನ ಮಾಡ್ಕೊಳ್ಳಿ. ಒಂದ್ಸಲ ಕನಸಿನಲ್ಲಿ ಅದೇ ಪ್ರಸಾದ ತೋರಿಸಿದ್ದಾರೆ. ಅದು ಕಟ್ಟಿನಲ್ಲಿತ್ತು. ಆಮೇಲೆ ಮತ್ತೆ ನನಗೆ ಅದೇ ಇಲ್ಲಿ ಹಾಕಬೇಕು ಅಂತ ಆಗ್ತದೆ.
ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಅದು ಮಾಡಿ, ಅರ್ಶಿನ ಹಾಕೊಂಡು ಸ್ನಾನ ಮಾಡಿ, ಅವ್ರು ಏನು ಹಾಕ್ಬೇಕಂತ ಹೇಳಿದ್ರೆ ಅದು ಮಾಡಿ ಅವ್ರು ಸೂಚನೆ ಕೊಟ್ಟಿದ್ದಾರೆ. ಇವಾಗ ನೀವೆಲ್ಲ ಪೂಜೆ ಮಾಡಿ ಎಲ್ಲ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀರಲ್ವಾ, ಮಾಡ್ತಾ ಇದ್ದೀರಲ್ವಾ, ಈಗ ಏನು ಅವ್ರು ಸೂಚನೆ ಬಂದು ಹೇಳ್ತಾರಲ್ವಾ ಆ ಥರ ಮಾಡ್ಕೊಂಡು ಹೋಗಿ, ಒಳ್ಳೇದಾಗುತ್ತೆ ನಿಮಗೆ. ಏನು ಮೇಡಮ್ ಇದು ಕೆಂಪು? ಸರ್ ಇವರಿಗೆ ಮುಂಚೆಯಿಂದ ದೇವರು ರಕ್ಷಣೆ ಇದೆ, ಇವರು ಮನೆ ದೇವರು ಇದೆ, ಬಟ್ ಇವ್ರಿಗೆ ಗೊತ್ತಿರಲಿಲ್ಲ. ಇವಾಗ ನೋಡಿ ಅದು ನಾನು ಕರೆಸ್ತೀನಿ, ಅದು ಮನೆ ದೇವರು ಅವ್ರದ್ದು. ಕರೆದಾದ್ಮೇಲೆ ಈ ಕಣ್ಣು ಈ ಥರ ಇದೆಲ್ಲ ತುಂಬ ರೆಡ್ ಆಗಿಬಿಡುತ್ತೆ, ಈಗಿಂತ ಇನ್ನೂ ರೆಡ್ ಆಗುತ್ತೆ, ಇನ್ನೂ ಜಾಸ್ತಿ ರೆಡ್ ಆಗುತ್ತೆ. ಓಕೆ, ಅದು ಏನು ಸಿಂಬಲ್ ಮೇಡಮ್? ಅದು ಇವ್ರ ಮನೆ ದೇವರು ಬಂದು ಬರಬೇಕಾದ್ರೆ ಆ ಥರ ಕೆಂಪಾಗುತ್ತೆ ಕಣ್ಣು. ಯಾರು ನೀವು ಏನು ಕಳ್ತಾ ಇರೋದು ಏನಕ್ಕೆ? ಯಾರು ನೀವು? ಜಸ್ಟ್ ಬಂದು ಹೋಯ್ತು ಅಷ್ಟೇ. ಆದರೆ ಫಸ್ಟಿಗಿಂತ ಭಾಳ ಕೆಂಪಾಗೋದು, ರೆಡ್ ಆಗಿಬಿಡೋದು. ಹೌದಾ? ಇಷ್ಟೇ ಬಂದು ಹೋಗ್ತಾ ಇದೆ. ಓಕೆ, ಸೇಮ್ ಅದೇ ಈಗ ಏನು ನಿಮಗೆ ಬಂದಿತ್ತಲ್ಲ, ಸೇಮ್ ದೈವನೇ ಬಂದಿದ್ದ? ಹೌದಾ, ನಾನು ಫೋಟೋ ತೆಗೆದಿದ್ದೆ. ಹೌದಾ? ಹೌದು ಸರ್, ಫೋಟೋ ತೆಗೆದಿದ್ದೆ ನಾನು. ಅದು ನೋಡ್ಬಿಟ್ಟು ಭಯ ಆಗಿ ಫೋಟೋ ತೆಗೆದಿದ್ದೆ ನಾನು. ಅಂದರೆ ಈಗ ಸ್ವಲ್ಪ ಸಮಾಧಾನ ಆಗೈತೆ ಅಂತನಾ? ಹಾಂ ಸರ್, ಪೂಜೆ ಎಲ್ಲ ಮಾಡಾದ್ಮೇಲೆ ಇವರು ಎಲ್ಲ ಸಮಾಧಾನ ಆಗಿದೆ. ಕೆಂಪು ಜಾಸ್ತಿ ಇದೆ ಇಲ್ಲಿ ಸರ್. ಹಂಗೆ ಈ ಕಡೆ ತಿರುಗಿ, ಅದು ಸ್ವಲ್ಪ ಡಿಸ್ಪ್ಲೇ ಇದು ಮಾಡಿ ಮೇಡಮ್. ಅಂದರೆ ಇದು ಎರಡನೇ ಸರಿ ಬಂದಿರೋದ್ರಿಂದ ಇದು ಎರಡನೇ ಸರಿ ಸಮಾಧಾನ ಆಗೈತೆ. ಇಲ್ಲ, ಫಸ್ಟ್ ಟೈಮ್ ಬಂದಿಲ್ಲ, ಎರಡನೇ ಟೈಮ್ ಬಂತು, ಇದು ಮೂರನೇ ಟೈಮ್ ಬಂತು. ದಾರ ತೆಗೆದ್ಬಿಡಿ. ಆಗ ಕೆಂಪಿತ್ತು, ಭಾಳ ಕೆಂಪಿತ್ತು ಆಗ ಅವಾಗಿತ್ತು, ಇವಾಗಿತ್ತು.